ಆ ಸಾಂಗು ಮತ್ತೆ ಈ ಸಾಂಗ್ ಒಂದೇ ತರ ಕೇಳಿಸ್ತಾ ಇದೆ. ಇಲ್ಲ ನೋಡಿ, ಅದಕ್ಕೆ ಕಂಪೋಸರ್ ಹರಿಕೃಷ್ಣ ಸರ್, ಇದಕ್ಕೆ ಅರ್ಜುನ್ ಜನ್ಯ ಸರ್, ಮತ್ತು ಅದು ಮ್ಯಾಮ್ ಹೇಳ್ದಂಗೆ ಜೆನ್ಸಿ ಇತ್ತು ಅದರಲ್ಲಿ. ಇದು ರೆಟ್ರೋ, ಪ್ರಾಪರ್ ರೆಟ್ರೋ ಮೂಡು. ಸೊ ಅದೇ ಬೇರೆ ಇದೇ ಬೇರೆ. ಆ ಮ್ಯೂಸಿಕ್ ಡೈರೆಕ್ಟರ್ ಬೇರೆ, ಈ ಮ್ಯೂಸಿಕ್ ಡೈರೆಕ್ಟರ್ ಧ್ರುವರೇ, ಆ ಚಿತ್ರಣ ಬೇರೆ, ಈ ಚಿತ್ರಣ ಬೇರೆ. ನೀವು ಕೇಳಕ್ಕೆ ಚಾನ್ಸ್ ಇಲ್ಲ. ಎರಡೂ ಮನೆಗೆ ಹೋಗ್ಬಿಟ್ಟು ಎರಡು ಜೊತೆ ತನಕ ಕೇಳಿ ದಯವಿಟ್ಟು ಪ್ಲೀಸ್. ಧ್ರುವರೇ ಒಂದು ನಿಮಿಷ. ಚಾನ್ಸ್ ಇಲ್ಲ, ಥಿಂಕು ಮಾಡೋಕ್ಕಾಗಲ್ಲ ನೀವು. ಈ ಸಾಂಗ್ನ ಆ ಸಾಂಗ್ ಹೋಲಿಸ್ಲೇಬೇಡಿ, ಆ ಸಾಂಗ್ನ ಈ ಸಾಂಗ್ ಹೋಲಿಸ್ಲೇಬೇಡಿ. ಥಿಂಕು ಮಾಡೋಕ್ಕಾಗಲ್ಲ ನೀವು, ನೆವರ್. ಲಾಸ್ಟ್ ಟೈಮು ಶಿವ ಸಾಂಗ್ಗೆ ನಿಮ್ಮನ್ನು ಕಾರ್ ಮೇಲೆ ಹತ್ತಿಸಿದ್ರು, ನೀವು ಸ್ವಲ್ಪ ಎದ್ರುಕೊಂಡಿದ್ರಿ ಕಾರ್ ಮೇಲೆ ಹತ್ತಿ. ಈ ಸಾಂಗ್ ಯಾವ್ದ್ರ ಮೇಲೆ ಹತ್ತಿಸ್ತಾರೆ ಪ್ರೇಮ್ ಅವರು ಅಂತ? ಫ್ಲೈಟ್ ಹತ್ತಿಸ್ತವ್ರಣ. ಹಾಂ, ಆ ಕಮಿಟ್ಮೆಂಟ್ ಹೆಂಗೆ ಅಂತ. ಅದೇ ಈಗ ಆಮ್ಸ್ಟರ್ಡಮ್ ಕರ್ಕೊಂಡು ಹೋಗೋದಕ್ಕೆ ಫ್ಲೈಟ್ ಹತ್ತಿಸ್ತಾರೆ. ನಾನು ಬರ್ಬೇಕಾದ್ರೆ ಲೊಕೇಶನ್ ಎಲ್ಲ ನೋಡ್ಕೊಂಡು ಬಂದೆ ಜಗಣ. ಬರ್ಬೇಕಾದ್ರೆ ಕೇಳ್ದೆ, ಅಣ್ಣ ಫ್ಲೈಟ್ ನಡುಕ್ತಾ ಅಂದ. ಇಲ್ಲ ಕಣ, ಯಾರು ಹೇಳಿದ್ರು ನಿಮಗೆ? ಇಲ್ಲ ಅರ್ಧದಲ್ಲಿ ಏನು ನಡುಕ್ತಂತೆ. ಸೊ ಅದಕ್ಕೆ ಕೇಳಿದೆ ನಾನು, ಏನೂ ನಡ್ಗಲ್ಲ ಬಾರಲ್ಲ ಅವ್ನಿಗೆ ಫ್ಲೈಟ್ ಹತ್ತಕ್ಕೆ ಭಯ. ಅದಕ್ಕೆ ಏನು ನಡ್ಗಲ್ಲ ಬಾ, ನನ್ನ ಮಾತು ಕೇಳುವ. ಫಸ್ಟೇ ಪ್ರಿಪೇರ್ ಆಗ್ಬಿಟ್ರೆ ಬೆಸ್ಟ್. ಎಲ್ಲರೂ ಫ್ಲೈಟ್ ಇಳಿದ್ರೆ ಸಮುದ್ರದಲ್ಲಿ ಇಳಿತದೆ. ಈಜೋಡ್ಕೊಂಡು ಹೆಂಗೆ ಬರ್ಬೋದು, ಏನು ತೊಂದರೆ ಇಲ್ಲ. ಯಾರೋ ಸುಮ್ಮನೆ ಕೈ ಹಿಂಗಾದ್ರೆ ನಮ್ಮವ್ರು ಕನ್ನಡಿಗರು ಯಾರು ಇಡ್ತಾರೆ, ಹಿಡ್ಕೊಳ್ಳೋ ನನ್ನ ಮಕ್ಕಳು ಅಂತ ಹಿಡ್ಕೊ ಬರ್ತಾರೆ. ಧ್ರುವರೇ ಏನು ಹೇಳ್ತೀರಾ? ಅವ್ನ ಮಕ್ಕ ನೋಡಿ, ಅವ್ನ ರಿಯಾಕ್ಷನ್ ನೋಡಿ. ಅಲ್ಲ, ಅವ್ರು ಓದ್ ಬಂದಾದ್ಮೇಲೆ ಎಲ್ಲ ಆರ್ಟಿಸ್ಟ್ಗಳು ಲೊಕೇಶನ್ ಹೇಗಿತ್ತು ಅಂತ ಕೇಳಿದ್ರೆ ನಾನು ಒಬ್ಬರೇ ಅನ್ಸುತ್ತೆ, ಅಣ್ಣ ಟರ್ಬ್ಯುಲೆನ್ಸ್ ಆಯ್ತಾ ಅಂತ ಕೇಳಿದಿತ್ತು. ಏನಿಲ್ಲ, ಅದ್ರ ಪಾಡಿಗೆ ಅದು ಅಲ್ಲಾಡ್ತಿತ್ತು, ನಮ್ಮ ಪಾಡಿಗೆ ನಾವು ಬಂದ್ಬಿಟ್ರಿ ಅಂತ. ಸೊ ಇಲ್ಲ, ಈ ಸಾಂಗಲ್ಲಿ ಆಗಲೇ ಹೇಳ್ದಂಗೆ ಎಷ್ಟೊಂದು ಜನ ಟ್ಯಾಲೆಂಟ್ ಸಿಗುವಂಥ ಅವಕಾಶ ಸಿಗುತ್ತೆ. ಅವ್ರನ್ನ ನೋಡಿ ನಮಗೆ ಕಲಿಯುವಂಥ ಒಂದು ಅವಕಾಶ ಸಿಗುತ್ತೆ. ಸೊ ಅವ್ರು ಹೆಂಗೆ ಮಾಡಿರ್ತಾರೆ, ಇವ್ರು ಯಾವ ಥರ ಸೆಲೆಕ್ಟ್ ಮಾಡ್ತಾರೋ, ಅವ್ರು ಎಲ್ಲೊತ್ತಿ ಏನು ಮಾಡಿರ್ತಾರೋ ಅಲ್ಲಿ ನಮ್ಮ ಹತ್ತಿಸ್ಬಿಟ್ಟು ಮಾಡಿಸ್ತಾರೆ. ಸೊ ಯಾರು ದಯವಿಟ್ಟು ಅದೊಂದು ರಿಕ್ವೆಸ್ಟ್, ಎಲ್ಲೂ ಹತ್ತದೇನೆ ಒಂದು ಸ್ಟೆಪ್ ಮಾಡಿ ನಮ್ಮ ಹತ್ತಿಸಲ್ಲ. ಧ್ರುವ ಸರ್, ಹಾಂ ಧ್ರುವ ಸರ್ ಇಲ್ಲಿ ಸರ್, ಈ ಸಿನಿಮಾ ಬೇರೆ ಬೇರೆ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಬೇರೆ ಬೇರೆ ಭಾಷೆಗೂ ನೀವೇ ಡಬ್ ಮಾಡ್ತೀರಾ ಹೆಂಗೆ? ಇಲ್ಲ ಮೇಡಮ್, ಕನ್ನಡ ಮಾತ್ರ. ನನಗೆ ಬರೋದು ಒಂದೇ ಕನ್ನಡ. ಸೊ ಕನ್ನಡ ಮಾತ್ರ.